ನಾಯಕರು ಎಂಪಿನ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು. ಇದೀಗ ಒಬ್ಬೊಬ್ಬರಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈಗ ಎಂಪಿ ಅವರು ಕೂಡ ಮೊನ್ನೆ ತಾನೇ ಅಸಮಾಧಾನ ಹೊರಹಾಕಿದ್ರು. ಇನ್ನು ಅವ್ರ ಏನ್ ಸೇರ್ಸ್ಕೊಳ್ಳಂಗಿಲ್ಲ, ಅವ್ರು ಬರೋದು ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನು ಒಂದೇ ನಾವೆಲ್ಲ ಎಂಪಿ ಬಳಿ ಹೋಗಿವ. ನಾನು ಸೇರ್ಸೋದತ್ ಯಾವ ಮಗನ ಬಳಿ ಹೋಗಿಲ್ಲ. ಕರ್ನಾಟಕದ ಯಾವ ಮಗ ಲೀಡರ್ ಅದ ನಾವ್ ಮನೆಗೆ ಹೋಗಿಲ್ಲ. ಆಗಿ ನಾವು ಹೋಗುದೇ ಇಲ್ಲ. ನನ್ನ ಇಲ್ಲ ಚುನಾವಣೆ ಎಂಪಿ ಇಲೆಕ್ಷನ್ ನಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಕೂಡ 30,000 ಲೀಡ್ ಆಯ್ತು. ನಗರದಲ್ಲಿ ನನಗೆ ಬರೀ 9,000 ಇದಾಯ್ತು. ನಾನೇನಾದ್ರೂ ಅವ್ರು ಕೇಳಿದ್ದೀನ? ಇದು ಯಾವ್ದನ್ನು ಕೇಳಿದ ಅವ್ರು ಯಾವ್ದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತಗೊಳ್ಳೋದು ಅವಶ್ಯಕ, ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದು ಬಿಡಲಕ್ಕಲ್ಲ. ಎಲ್ಲಿ ಬಂದು ಎಂಪಿ ಸಾಹೇಬ್ ಈ ಎಂಪಿ ಸಲುವಾಗಿ ನಾ ಚುನಾವಣೆ ಮಾಡಿಲ್ಲ. ನಮ್ ದೇಶದ ಸಲುವಾಗಿ ಮಾಡೀನಿ, ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡೀನಿ. ಏನ್ ಅವ್ರ ಕಡೆ ರೊಕ್ಕ ತಿಂತಿಲ್ಲ. ರೊಕ್ಕ ಕೊಟ್ರಿ ನಾನೇ ಸ್ವಂತ ರೊಕ್ಕ ಖರ್ಚು ಮಾಡೇನಿ. ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯ್ತು? ರಾಜವಾಲಗೂರು ಎಲ್ಲಿ ಅವರು ತೊರಿವರು, ಇಡೀ ತೊರಿವಿ ಭಾಗದಾಗ ನಮ್ಮ ಊರ್ ಮಗ ನಿತ್ತಾನಪ್ಪ ಅಂತೇಳಿ ಅಲ್ಲಿ ದಲಿತರು ನಮ್ಮ ಮೇಲ್ಜಾತಿ ಎಲ್ಲರೂ ನಮ್ಮ ಊರವ್ ನಿತ್ತಾನ ತೊರಿವಿ ಅಂತ. ನಮಗ್ ಲೀಡ್ ಆಗೋದೆಲ್ಲಿ ತೊರಿವಿದಿಂದ ಚಾಲು ಆಗ್ತೈತಿ. ನನ್ನ MLA ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನ ನಾನು ಲೀಡ್ ಇರ್ತದೆ. ಬಸ್ ಸ್ಟ್ಯಾಂಡ್ ನಿಂದ ಜುಮ್ಮಾ ಮಸ್ಜಿದ್ ಹಾಕತನ 30,000 ಇದ್ದಿದ್ದು ನಾನು 3,000 ಕೊಡ್ತದೆ. ಮುಂದ್ ಕನಕದಾಸ್ ಬಡಾವಣೆ ಜಲನಗರ್ ಬಂದಾಗ ಮತ್ 4-5,000 ಕೊಡ್ತದ. ನಾ 8-9,000 ಆರಿಸ್ಬಿಡ್ತೀನಿ. ಇದು ಕ್ಯಾಲ್ಕುಲೇಷನ್ ಐತಿ. ಮೊನ್ನೆ ಏನಾಯ್ತು, ಇದು ರಾಜವಾಲಪುರ್ ನಿಂತಿದ್ರಿಂದ ಲೋಕಲ್ ಅದಾನ, ನಮ್ ಹಳ್ಳಿ ಅದಾನ ಅಂತೇಳಿ ಎಷ್ಟು ಓಟ್ ಅದಾವ್ರಿ? 25-30,000 ಓಟ್ ಅಲ್ಲಿ ಅದಾವ. 35 ಗ್ರಾಮ ಪಂಚಾಯತ್ ಮೆಂಬರ್ ಅದಾರ ತೊರಿ ಒಳಗ. ಮತ್ ನಾ ಅಲ್ಲಿ ಏನ್ ಮಾಡಕ್ ಹೋಗ್? ನಾವ್ ಊರ ನಿತ್ತಾನ ಅಂದ್ಮ್ಯಾಗ ಅವ್ರ ಅಭಿಮಾನಲ್ಲಿ ಹಾಕಿರೋ. ಉಳ್ಕಿದ ಕಡೆ ಏನ ಹಾಕಿಲ್ಲ. 7-8 ಸಾವಿರ ಏನ್ ಬಾಳಲ್ಲ. ರೈಟ್ ಲೆಫ್ಟ್ ಡಿವೈಡ್ ರೈಟ್ ಲೆಫ್ಟ್ ಅವ್ರವ್ರ ಜಾಗ ನಮ್ಗೇನ್ ಸಂಬಂಧ ಏನ್ರಿ? ನೋಡ್ರಿ ಅವ್ರ ರೈಟ್ ಎಲ್ಲಾ ಕಮ್ಯುನಿಟಿ ರಾಜವಾಲಗೂರ್ಗ ಸಹಜ ಐತೆ. ಅವ್ರ ಸಂವಿಧಾನ ನಿತ್ತಾನಂತ ಅವ್ರು ಹಾಕ್ಯಾರ. ಜಿಗಿನವರು ಈಗ ಮಾತಾಡ್ತಾರ ಹೊರಗೆ ಹಾಕ್ಯಾರ ಅಂದ್ಮ್ಯಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ. ಕೆಲವು ಮಂದಿಗೆ ಹುಚ್ಚಿಡ್ಬೇಕು, ನಾನು ಹೊರಗೆ ಹಾಕ್ಯಾರಿನಿ ಎಂದು ಯತ್ನ ತಗೋದತ್ತ. ನಾಗಿನವ್ರು ನಾನು ನಿರಂತರ ಸಂಪರ್ಕನದಾರ. ಈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಇಳಿಸಲ್ ಮ್ಯಾಗ ನೀನ್ ತಗೋತಿಪ್ಪ ಹೇಳ್ಯಾರ.